ನಾವು ನಮ್ಮ ಗುಣ ಎಲ್ಲ ನಾವು ನೋಡೋಕೆ ಶುರು ಮಾಡಿದಾಗ ಬೇರೆಯವ್ರ ಗುಣ ಎಲ್ಲ ಅರ್ಥ ಆಗುತ್ತೆ. ಕೆಲವು ಗುಣ ತಿಳ್ಕೋಬೇಕು. ಹೆಂಡಕ್ಕೂ ಕೆಲವು ಗುಣ ಇದೆ. ಹೆಂಡದ ಗುಣ ಏನು ನೋಡೋಣ. ನಮ್ಮ ಬೆಸ್ಟ್ ಕ್ಯಾರೆಕ್ಟರ್ ಹೊರಗೆ ಬರಲ್ಲ. ಎಂಥ ಬೆಸ್ಟ್ ಕ್ಯಾರೆಕ್ಟರ್ ಇರೋರು ಕುಡಿತಾರಲ್ಲ, ಅವ್ರ ಕ್ಯಾರೆಕ್ಟರ್ ಹೊರಗೆ ಬರಲ್ಲ, ಬೆಸ್ಟ್ ಕ್ಯಾರೆಕ್ಟರ್. ಆಮೇಲೆ ಸಾರ್ವತ್ರಿಕ, ಅಂದರೆ ವಿಶ್ವದ ಒಂದು ವಿಶ್ವವ್ಯಾಪಕವಾದ ಒಂದು ಇದು ಅದಕ್ಕೆ ಹೆಚ್ಚು ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಯೂನಿವರ್ಸಲಿ ಇಟ್ ಮೇಕ್ಸ್ ಪೀಪಲ್ ಲೆಸ್ ದ್ಯಾನ್ ದೇ ಆರ್. ಅಂದರೆ ನೀನು ಏನಾಗಿದೆಯಾ ಅದು ಪೂರ್ತಿ ಹೊರಗಡೆ ಬರಲ್ಲ. ಏನಾದರೂ ಅಡಿಕ್ಟ್ ಆಗಿದ್ದರೆ ಅದು ಫನ್ ಇರ್ಬೋದು, ಅದರ ಕಾನ್ಸಿಕ್ವೆನ್ಸು ನಿಮಗೆ ಯಾವಾಗಲೂ ಯೋಚನೆ ಇರಬೇಕು, ಫ್ಯೂಚರ್ ಬಗ್ಗೆ ಯೋಚನೆ ಇರಬೇಕಾಗತ್ತೆ. ಎಷ್ಟೋ ಸತಿ ನಿಮ್ಮ ಫ್ಯೂಚರ್ನ ಹಾಳು ಮಾಡಿಬಿಡುತ್ತೆ. ನಿಮ್ಮ ಆಂಗ್ಸೈಟಿ ರೆಡ್ಯೂಸ್ ಮಾಡ್ಬೋದು, ನಿಮ್ಮಲ್ಲಿ ಆತಂಕ ಕಡಿಮೆ ಮಾಡಬಹುದು, ಮತ್ತು ನಿಮಗೆ ಮಾನಸಿಕವಾಗಿ ಒಂದು ರಿಲ್ಯಾಕ್ಸೇಷನ್ ಸಿಗ್ಬೋದು. ಆ ಥರ ಡ್ರಗ್ ಅದು ಕುಡಿಯೋದು ಇದೆಯಲ್ಲ, ಅದು ಕೊಕೈನ್ ಥರ, ಅದು ಸೈಕೋಸ್ಟಿಮ್ಯುಲೆಂಟ್, ಅದು ಆಂಗ್ಸೈಟಿ ರೆಡ್ಯೂಸ್ ಮಾಡ್ಬೋದು. ಆದರೆ ಡೋಸೇಜ್ ಜಾಸ್ತಿ ಆದರೆ ಎಲ್ಲ ಡೈಮೆನ್ಷನ್, ಬಾಡಿ, ಮೈಂಡು, ಬುದ್ಧಿ ಎಲ್ಲ ಕೆಟ್ಟು ಜೀವನದಲ್ಲಿ ರಿಲೇಷನ್ಶಿಪ್ ಕೆಟ್ಟು ಲೈಫೇ ಹಾಳು ಮಾಡುವಂಥ ಡ್ರಗ್. ನಿಮಗೇನಾದ್ರೂ ಫ್ರಸ್ಟ್ರೇಷನ್ ಆದರೆ, ಸ್ವಲ್ಪ ಫ್ರಸ್ಟ್ರೇಷನ್ ತಿಳ್ಕೊಳ್ಳಿ, ಲೈಫ್ ಫ್ರಸ್ಟ್ರೇಷನ್ ಆಗತ್ತೆ. ಅದಕ್ಕೇನು ಕುಡಿಬೇಕಾಗಿಲ್ಲ, ಕಾರಣ ಹೇಳಬೇಡಿ. ಲೈಫ್ ಮೀನ್ಸ್ ಕೆಲವು ಫ್ರಸ್ಟ್ರೇಷನ್, ಸ್ಮಾಲ್ ಫ್ರಸ್ಟ್ರೇಷನ್ ಇದ್ದೇ ಇರತ್ತೆ. ಏನಾದ್ರು ಕೊರತೆ ಆದರೆ ಜೀವನನೇ ಕೊರತೆ. ಅನ್ಸರ್ಟನ್, ಡೇಂಜರ್, ಫೈನ್, ಒಪ್ಕೊಳ್ಳಿ. ಯಾವುದು ಪರ್ಫೆಕ್ಟಾಗಿ ಇರಲ್ಲ, ಖಂಡಿತ ಇರಲ್ಲ, ಅದನ್ನು ಒಪ್ಕೊಳ್ಳಿ. ಯಾವುದು ಕಾರಣ ಹಾಕಬೇಡಿ. ನಿಮಗೆ ಒಂದು ಕಾರಣ ಇಲ್ಲದೆ ಸಂತೋಷವಾಗಿರೋದು ಕಲ್ತ್ಕೊಂಡ್ಬಿಡಿ. ರೀಸನ್ನೇ ಇಲ್ಲ, ಸಂತೋಷ ನಮ್ಮ ಒಳಗೆ ಇದೆ, ಅದು ಸಂತೋಷವಾಗಿರೋದು ಕಲ್ತ್ಕೊಂಡ್ಬಿಟ್ರೆ ಖಂಡಿತ ಇಂಥದೆಲ್ಲ ಯಾವುದೂ ನಮಗೆ ಅಭ್ಯಾಸ ಆಗಲ್ಲ. ಯು ಶುಡ್ ಲರ್ನ್ ಟು ಬಿ ಹ್ಯಾಪಿ ವಿದೌಟ್ ಎನಿ ರೀಸನ್. ಇದನ್ನೇನೆ ಹೇಳೋದು ಸ್ಪಿರಿಚುಯಾಲಿಟಿ ಅಂತ. ಸ್ಪಿರಿಚುಯಾಲಿಟಿ ಅಂದ್ರೇನು? ಕಾರಣ ಇಲ್ಲದೆ ಆನಂದವಾಗಿರು, ಕಾರಣ ಇಲ್ಲದೆ ಸುಖವಾಗಿರು. ಅದಕ್ಕೆ ಕಾರಣ ಹುಡುಕಬೇಡ, ಆಚೆ ಇಲ್ಲ ಅದು.